ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ BA ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಸರ್ವಜ್ಞ ಕವಿ ಬರೆದಂತಹ ಜಾತಿ ವಿಜಾತಿ ಎನಬೇಡ ಅನ್ನುವಂತಹ ಈ ತ್ರಿಪದಿಯ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ 8 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳಿರ್ತವೆ. ಆ 2 ಪ್ರಶ್ನೆಗಳಿಗೂ ಕೂಡ ಉತ್ತರ ಒಂದೇ ರೀತಿಯಲ್ಲಿ ಇರ್ತದೆ. ಆ 2 ಪ್ರಶ್ನೆಗಳನ್ನು ನೋಡೋಣ. ಸರ್ವಜ್ಞನ ಲೋಕನೀತಿಯನ್ನು ತ್ರಿಪದಿಗಳ ಹಿನ್ನೆಲೆಯಲ್ಲಿ ಪರಿಚಯಿಸಿರಿ. ಅಥವಾ ದೇವ, ಅನ್ನ, ಹೂವು, ಮಾತು, ಕಾಯಕ, ಜಾತಿ ಇವುಗಳ ಬಗ್ಗೆ ಸರ್ವಜ್ಞನ ಅಭಿಪ್ರಾಯವೇನು ವಿವರಿಸಿರಿ. ಈ 2 ಪ್ರಶ್ನೆಗಳು ಬಂದರೂ ಕೂಡ ಈಗ ಮುಂದೆ ಹೇಳ್ತಾ ಇರುವಂತಹ ಉತ್ತರವೇ 2ಕ್ಕೂ ಬರೆಯಬೇಕು. ಇದನ್ನು ಗಮನಿಸಿಕೊಳ್ಳಿ. ಉತ್ತರ ನೋಡಿ. ಜಾತಿ ವಿಜಾತಿ ಎನಬೇಡ ಇದು ಸರ್ವಜ್ಞನ ವಚನಗಳಿಂದ ಆಯ್ದಂತಹ ಒಂದು ಕಾವ್ಯಭಾಗ. ಸರ್ವಜ್ಞನ ತ್ರಿಪದಿಗಳು ಆತನ ಲೋಕನೀತಿಯನ್ನು ದೇವ, ಅನ್ನ, ಹೂವು, ಮಾತು, ಕಾಯಕ, ಜಾತಿ ಇವುಗಳ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಸರ್ವಜ್ಞನ ದೇವ ಅನ್ನುವಂಥ ಒಂದು ಕಲ್ಪನೆ ವಿಶಿಷ್ಟವಾದುದು. ಆತನ ಪ್ರಕಾರ ದೇವರು ಎಂದರೆ ಸಕಲ ಪ್ರಾಣಿಗಳಿಗೆ ಅಥವಾ ಸಕಲ ಜೀವರಾಶಿಗಳಿಗೆ ಆದವನೇ ದೇವರು, ದೇವರ ದೇವರು. ಅಷ್ಟೇ ಅಲ್ಲ, ಸರ್ವಜ್ಞನ ದೃಷ್ಟಿಯಲ್ಲಿ ಅನ್ನ ಸಾಕ್ಷಾತ್ ದೇವರಾಗಿದೆ, ನಮ್ಮ ಕಣ್ಣೆದುರಿನ ದೈವ ಸ್ವರೂಪವಾಗಿದೆ. ಅಂತೆಯೇ ಸರ್ವಜ್ಞ ಅನ್ನದೇವರ ಮುಂದೆ ಇನ್ನು ಮತ್ತೊಂದು ದೇವರಿಲ್ಲ, ಅನ್ನವೇ ಪ್ರಾಣವಾಗಿದೆ, ಅನ್ನವಿರುವ ತನಕ ಪ್ರಾಣವಿರುವುದು, ಅನ್ನದ ಋಣ ಎಂದಿನವರೆಗೆ ಇರುತ್ತದೋ ಅಲ್ಲಿಯವರೆಗೆ ಪ್ರಾಣವಿರುತ್ತದೆ, ಅನ್ನದ ಋಣ ತೀರಿದ ಮರುಕ್ಷಣವೇ ಪ್ರಾಣ ದೇಹದಿಂದ ಹೊರಟು ಹೋಗುತ್ತದೆ. ಆದ್ದರಿಂದ ಜಗಕ್ಕೆಲ್ಲ ಅನ್ನವೇ ದೇವರು ಎನ್ನುತ್ತಾನೆ ಸರ್ವಜ್ಞ. ಇನ್ನು ಸರ್ವಜ್ಞನ ಜಾತಿ ವಿಚಾರವೂ ಕೂಡ ಮಹತ್ವವಾದುದು. ಜಾತಿ ವಿಜಾತಿ ಇಲ್ಲ ಎನ್ನುವುದು ಆತನ ಸ್ಪಷ್ಟ ನಿಲುವು. ಇದನ್ನು ಹೂವಿನ ಉದಾಹರಣೆಯ ಮೂಲಕ ಪರಿಣಾಮಕಾರಿಯಾಗಿ ಹೇಳುತ್ತಾನೆ. ಹೂವು ಯಾವುದು ಎನ್ನುವುದು ಮುಖ್ಯವಲ್ಲ, ಹೂವಿನ ಸುಗಂಧ ಎಂತಹುದು ಎನ್ನುವುದು ಮುಖ್ಯವಲ್ಲ. ಹಾಗೆಯೇ ಜಾತಿ ಯಾವುದು ಎನ್ನುವುದು ಮುಖ್ಯವಲ್ಲ, ಗುಣ ಮುಖ್ಯ. ಅಥವಾ ದೇವರು ಒಲಿಯುವುದು ಮುಖ್ಯ. ಯಾವನಿಗೆ ದೇವರು ಒಲಿಯುವರೋ ಅವನೇ ಜಾತ ಅಥವಾ ಕುಲಜ, ಅಂದರೆ ಒಳ್ಳೆಯ ಜಾತಿಯಲ್ಲಿ ಹುಟ್ಟಿದವನು ಎನ್ನುವುದು ಸರ್ವಜ್ಞನ ಜಾತಿಯ ಬಗ್ಗೆ ಇರುವ ನಿಲುವು. ಪರಮಾತ್ಮ ಒಲಿಯುವುದು ಮನುಷ್ಯ ನಿರ್ಮಿಸಿಕೊಂಡ ಜಾತಿಗಲ್ಲ, ಗುಣಕ್ಕೆ ಎನ್ನುವುದನ್ನು ಸರ್ವಜ್ಞನು ಇಲ್ಲಿ ಧ್ವನಿಪೂರ್ಣವಾಗಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲರೂ ನಡೆಯುವ ನೆಲ, ಕುಡಿಯುವ ನೀರು, ಸುಡುವ ಅಗ್ನಿ ಒಂದೇ ಆಗಿರುವಾಗ ಈ ಜಾತಿ ಎನ್ನುವುದು ನಡುವೆ ಎಲ್ಲಿಂದ ಬಂತು ಎಂದು ಮಾರ್ಮಿಕವಾಗಿ ಕೇಳುತ್ತಾನೆ. ಸರ್ವಜ್ಞ ಕಾಯಕದ ಮಹತ್ವ, ಕಾಯಕ ಅಂದರೆ ಕೆಲಸ, ಕಾಯಕದ ಮಹತ್ವವನ್ನು ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾನೆ. ಕಾಯಕ ನಿಜವಾದ ಭಕ್ತಿ ಫಲವನ್ನು ತಂದುಕೊಡುತ್ತದೆ. ಅಂತಹ ಕಾಯಕವನ್ನು ಕೈಬಿಟ್ಟರೆ ಜೋಳಿಗೆ ಅಥವಾ ಭಿಕ್ಷಾಸ್ಥಿತಿಯೇ ಗತಿ ಎಂದು ಮಾರ್ಮಿಕವಾಗಿ ಹೇಳುತ್ತಾನೆ. ಇನ್ನು ಮಾತಿನ ಮಹತ್ವವನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಹೇಳಿದ್ದಾನೆ. ಆತನ ಪ್ರಕಾರ ಮಾತು ಬಲ್ಲವನ ಅಥವಾ ಮಾತಿನ ಮರ್ಮ ಅರಿತವನೇ ಮಾಣಿಕ್ಯ. ಎಂದರೆ ಮಾತು ಬಲ್ಲವನಿಗೆ ಮಾತೇ ಒಂದು ಮಾಣಿಕ್ಯ, ಆದರೆ ಮಾತನ್ನು ಅರಿಯದ ಅಧಮರಿಗೆ ಮಾಣಿಕ್ಯವೂ ಸಹಿತ ತೂತು ಬಿದ್ದಂತೆ ಎಂದು ಮಾತಿನ ಮಹತ್ವವನ್ನು ಎತ್ತಿ ಹಿಡಿಯುತ್ತಾನೆ ಸರ್ವಜ್ಞ.
ದಾನಗುಣದ ಪರಿಣಾಮವನ್ನು ಹೀಗೆ ಹೇಳಿದ್ದಾರೆ. ದಾನವನ್ನು ಕೊಟ್ಟು ಕುದಿಯಬಾರದು, ಅಂದರೆ ದುಃಖಿಸಬಾರದು. ಹಾಗೆ ದುಃಖಿಸಿದರೆ ಅದು ದಾನವಾಗುವುದಿಲ್ಲ. ದಾನವನ್ನು ಇನ್ನೊಬ್ಬರ ಎದುರು ಆಡಿಕೊಳ್ಳಬಾರದು, ಅದೂ ಕೂಡ ದಾನವಾಗುವುದಿಲ್ಲ. ದಾನವನ್ನು ಕೊಟ್ಟು ನಾನು ಕೆಟ್ಟೆ ಎನ್ನುವುದು ಕೂಡ ದಾನವಲ್ಲ. ಮನಸ್ಸು ಪೂರ್ತಿಯಾಗಿ ಕೊಡಬೇಕು, ಆಗ ಅದು ದಾನವಾಗುತ್ತದೆ. ಮುಂದೆ ಪರಮಾತ್ಮ ಕಟ್ಟಿಟ್ಟ ಪುಣ್ಯದ ಬುತ್ತಿಯೂ ಕೂಡ ಆಗುತ್ತದೆ ಎನ್ನುತ್ತಾನೆ ಸರ್ವಜ್ಞ. ಸತ್ಯ ನೀತಿಗಳ ಪಾರಮ್ಯವನ್ನು ಅಷ್ಟೇ ಮಾರ್ಮಿಕವಾಗಿ ಪ್ರತಿಪಾದಿಸಿದ್ದಾನೆ ಸರ್ವಜ್ಞ. ಬತ್ತಿ ಎಣ್ಣೆಗಳ ಉದಾಹರಣೆಗಳ ಮೂಲಕ ಇದನ್ನು ಆತ ಪ್ರಸ್ತುತಪಡಿಸಿದ್ದಾನೆ. ಬತ್ತಿ ಎಣ್ಣೆಗಳು ಎರಡು ಹೊತ್ತಿ ಬೆಳಗುವಂತೆ ಸತ್ಯ ನೀತಿಗಳು ಈ ಲೋಕವನ್ನು ಬೆಳಗುತ್ತವೆ. ಒಂದು ವೇಳೆ ಈ ಸತ್ಯ ನೀತಿಗಳು ಎರಡರ ಜೋಡು ಅಗಲಿದರೆ ಈ ಲೋಕವೇ ಕತ್ತಲೆಯಾಗುತ್ತದೆ ಎಂದು ಸತ್ಯ ನೀತಿಗಳ ಮಹತ್ವವನ್ನು ಎತ್ತಿ ಹಿಡಿಯುತ್ತಾನೆ ಸರ್ವಜ್ಞ. ಸರ್ವಜ್ಞನ ದೃಷ್ಟಿಯಲ್ಲಿ ಪಾಪ ಇದರ ಪರಿಕಲ್ಪನೆಯು ವಿಶಿಷ್ಟವಾಗಿದೆ. ತಿಳಿಯದೆ ಮಾಡಿದ ಪಾಪ ಪಾಪವಲ್ಲ. ತಿಳಿಯದೆ ಮಾಡಿದ ಪಾಪವನ್ನು ಅರಿತು ಮತ್ತೆ ಅದನ್ನು ಎಸಗದಿರುವುದು ಒಳ್ಳೆಯದು. ಅರಿತು ಮತ್ತೆ ಅದನ್ನು ಎಸಗಿದರೆ, ಅಂದರೆ ತಿಳಿದು ಮಾಡುವ ಪಾಪ ಮಹಾಪಾತಕವಾದದ್ದು. ಅದು ಎಷ್ಟು ಪಾತಕವೆಂದರೆ ತನ್ನ ಕಣ್ಣನ್ನು ತಾನೇ ಕಿತ್ತುಕೊಂಡಷ್ಟು ಎನ್ನುತ್ತಾನೆ ಸರ್ವಜ್ಞ. ನಾಡು ಕೆಡುವುದು ಅಥವಾ ನಾಡು ಕೆಡುವುದಕ್ಕೆ ಕಾರಣವೇನು, ಕಾರಣರಾದವರು ಯಾರು ಎಂಬುದನ್ನು ಸರ್ವಜ್ಞ ಬಹು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾನೆ. ಹೇಡಿಗೆ ಹಿರಿತನ, ಮೂಢನಿಗೆ ಗುರುತನ, ನಾಡ ನೀಚನಿಗೆ ದೊರೆತನ ದೊರೆತರೆ ಸಾಕು, ನಾಡೇ ಕೆಡುತ್ತದೆ ಎನ್ನುವುದು ಸರ್ವಜ್ಞನ ನಿಲುವು. ಇನ್ನು ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟವನು ಸರ್ವಜ್ಞ. ಸಾಹಿತ್ಯ ಬಲ್ಲವರ ಮಾತು ಎನ್ನುವುದು ಆತನ ನಿಲುವು. ಅದು ಎಲ್ಲರಿಗೂ ದಕ್ಕುವಂಥದ್ದಲ್ಲ. ಅದನ್ನು ಆತ ಬಹಳ ಪರಿಣಾಮಕಾರಿಯಾಗಿ ಹೇಳಿದ್ದಾನೆ. ಎಲ್ಲವನ್ನು ಬಲ್ಲವರು ಇಲ್ಲ, ಬಲ್ಲವರಿದ್ದರೂ ಬಹಳ ಜನರಿಲ್ಲ. ಬಲ್ಲವರು ಇದ್ದರೂ ಅವರಿಗೆ ಸಾಹಿತ್ಯ ಸೃಷ್ಟಿ ಮಾಡುವ ಸಾಮರ್ಥ್ಯವಿಲ್ಲ. ಸಾಹಿತ್ಯ ಸೃಷ್ಟಿ ಕೇವಲ ಪ್ರತಿಭಾವಂತನ ಸೊತ್ತು ಎಂಬುದನ್ನು ತುಂಬ ಧ್ವನಿಪೂರ್ಣವಾಗಿ ಸರ್ವಜ್ಞ ಕವಿ ಹೇಳಿದ್ದಾನೆ. ಇನ್ನು 5 ಅಂಕದ ಪ್ರಶ್ನೆ ಒಂದು ಇದೆ, ಅದನ್ನು ನೋಡ್ಕೊಳ್ಳೋಣ. ಜಾತಿ ವಿಜಾತಿ ಎನಬೇಡ ಕಾವ್ಯಭಾಗದ ಆಶಯವನ್ನು ಕುರಿತು ನಿರೂಪಿಸಿರಿ. ಉತ್ತರ: ಜಾತಿ ವಿಜಾತಿ ಎನಬೇಡ ಇದು ಸರ್ವಜ್ಞನ ವಚನಗಳಿಂದ ಆಯ್ದುಕೊಂಡಂತಹ ಒಂದು ಕಾವ್ಯಭಾಗ. ದೇವರ ಸ್ವರೂಪ, ಅನ್ನದ ಮಹತ್ವ, ಜಾತಿ ವಿಚಾರ, ಕಾಯಕದ ಪಾರಮ್ಯ, ಮಾತಿನ ಮಹತ್ವ, ದಾನದ ಫಲ, ಸತ್ಯ ನೀತಿಗಳ ಪಾರಮ್ಯ, ಪಾಪ ಪರಿಕಲ್ಪನೆ, ನಾಡಕೇಡಿಗೆ ಕಾರಣ ಹಾಗೂ ಸಾಹಿತ್ಯ ಪಾರಮ್ಯ ಇವುಗಳ ಹಿನ್ನೆಲೆಯಲ್ಲಿ ಲೋಕನೀತಿಯನ್ನು ಪ್ರತಿಪಾದಿಸುವುದು ಈ ಕಾವ್ಯಭಾಗದ ಮೂಲ ಆಶಯ. ಸರ್ವಜ್ಞನ ದೃಷ್ಟಿಯಲ್ಲಿ ಎಲ್ಲ ಜೀವರಾಶಿಯನ್ನು ರಕ್ಷಿಸುವವನು ದೇವರು. ಆತನ ಪ್ರಕಾರ ಅನ್ನವೇ ಪ್ರಾಣವಾಗಿರುವುದರಿಂದ ಅನ್ನವೂ ಕೂಡ ದೇವರಾಗಿದೆ. ಅಂತೆಯೇ ಸರ್ವಜ್ಞ ಅನ್ನವನ್ನು ದೈವ ಎನ್ನುತ್ತಾನೆ. ಜಾತಿ ವಿಜಾತಿ ಎನ್ನುವುದಿಲ್ಲ. ದೇವರು ಯಾರಿಗೆ ಒಲಿಯುತ್ತಾನೋ ಆತನೇ ಕುಲಜ. ನಡೆವ ದಾರಿ, ಕುಡಿಯುವ ನೀರು, ಸುಡುವ ಅಗ್ನಿ ಎಲ್ಲರಿಗೂ ಸಮಾನವಾಗಿರುವಾಗ ಜಾತಿ ಎಲ್ಲಿಂದ ಬಂತು ಎಂದು ಕೇಳುತ್ತಾನೆ. ಭಕ್ತಿ ತನು ಮನ ಶುದ್ಧಿಯ ಕಾಯಕವಾದರೆ, ಪರಮಾತ್ಮನ ಒಲುಮೆ ಇಲ್ಲವಾದರೆ ಜೋಳಿಗೇ ಗತಿ ಎನ್ನುತ್ತಾನೆ. ಮಾತು ಅರಿತವನಿಗೆ ಮಾತೇ ಮಾಣಿಕ್ಯ, ಆದರೆ ಮಾತು ಅರಿಯದವನಿಗೆ ಮಾಣಿಕ್ಯವೂ ಕೂಡ ತೂತು ಬಿದ್ದಂತೆ ಅದು ವ್ಯರ್ಥವಾಗಿರುತ್ತದೆ ಎಂದು ಹೇಳುತ್ತಾನೆ. ಸತ್ಯ ನೀತಿಗಳು ಜಗತ್ತನ್ನು ಜ್ಯೋತಿಯಂತೆ ಬೆಳಗುತ್ತವೆ. ಅವು ಇಲ್ಲದೆ ಹೋದರೆ ಜಗತ್ತೇ ಕತ್ತಲಾಗುತ್ತದೆ ಎಂಬ ಸತ್ಯ ನೀತಿಗಳ ಪಾರಮ್ಯವನ್ನು ಎತ್ತಿ ಹಿಡಿಯುತ್ತಾನೆ. ಮಾಡಿದ
ಪಾಪವನ್ನು ಅರಿತರೆ ಒಳಿತು, ಅರಿತು ಮತ್ತು ಪಾಪ ಮಾಡಿದರೆ ಅದು ನರಕ ಎನ್ನುತ್ತಾರೆ ಸರ್ವಜ್ಞ. ಹೇಡಿಗೆ ಹಿರಿತನ, ಮೂಢನಿಗೆ ಗುರುತನ, ನಾಡ ನೀಚನಿಗೆ ದೊರೆತನ ಸಿಕ್ಕರೆ ಇಡೀ ನಾಡೇ ಕೆಡುತ್ತದೆ ಎನ್ನುತ್ತಾನೆ. ಸಾಹಿತ್ಯ ಎನ್ನುವುದು ಪ್ರತಿಭಾವಂತನ ಸೊತ್ತು ಎನ್ನುತ್ತಾನೆ ಸರ್ವಜ್ಞ. ಇನ್ನು 1 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಜಾತಿ ವಿಜಾತಿ ಎನ್ನಬೇಡ ಕಾವ್ಯ ಭಾಗದ ಕರ್ತೃ ಯಾರು? ಉತ್ತರ ಸರ್ವಜ್ಞ. ಪ್ರಸ್ತುತ ಕಾವ್ಯ ಭಾಗದ ತಿರುಳು ಏನು? ಉತ್ತರ ಲೋಕನೀತಿಯನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಕಾವ್ಯ ಭಾಗದ ತಿರುಳು. 3ನೇ ಪ್ರಶ್ನೆ, ದೇವರು ಯಾರು? ಉತ್ತರ ಭುವನದ ಪ್ರಾಣಿಗಳಿಗೆ ಆದವನೇ ದೇವರು. 4ನೇ ಪ್ರಶ್ನೆ, ದೈವ ಯಾವುದು? ಉತ್ತರ ಅನ್ನ. ಪ್ರಶ್ನೆ 5, ಜಾತ ಯಾರು? ಉತ್ತರ ದೇವನುಲಿದಾತನೇ ಜಾತ. 6ನೇ ಪ್ರಶ್ನೆ, ಕಾಯಕ ಬಿಟ್ಟರೆ ಏನು ಬರುತ್ತದೆ? ಉತ್ತರ ಕಾಯಕ ಬಿಟ್ಟರೆ ಕಪ್ಪರ ಅಂದರೆ ಭಿಕ್ಷಾಟನೆ ಜೋಳಿಗೆ ಕಾಯಕ ಬರುತ್ತದೆ. 7ನೇ ಪ್ರಶ್ನೆ, ಮಾಣಿಕ್ಯ ಯಾವುದು? ಉತ್ತರ ಮಾತು ಬಲ್ಲಾತ ಅರಿತವ ಆಡಿದ ಮಾತು ಮಾಣಿಕ್ಯ. 8ನೇ ಪ್ರಶ್ನೆ, ಕಟ್ಟಿಟ್ಟ ಬುತ್ತಿ ಯಾವುದು? ಉತ್ತರ ಪ್ರಾಂಜಲ ಮನಸ್ಸಿನಿಂದ ಮಾಡಿದ ದಾನವೇ ಕಟ್ಟಿಟ್ಟ ಬುತ್ತಿ. 9ನೇ ಪ್ರಶ್ನೆ, ನಯನವನ್ನು ಇರಿದುಕೊಂಡಂತೆ ಯಾವುದು? ಉತ್ತರ ಅರಿತು ಮಾಡಿದ ಪಾಪವನ್ನು ಮರೆಯುವುದು ನಯನವನ್ನು ಇರಿದುಕೊಂಡಂತೆ. 10ನೇ ಪ್ರಶ್ನೆ, ಎಲ್ಲರಿಗೂ ಇಲ್ಲದ್ದು ಏನು? ಉತ್ತರ ಎಲ್ಲರಿಗೂ ಇಲ್ಲದ್ದು ಸಾಹಿತ್ಯ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಜಾತಿ ವಿಜಾತಿ ಎನ್ನಬೇಡ ಅನ್ನುವಂತಹ ಪಾಠದ ಕಾವ್ಯ ಭಾಗದ ಪ್ರಶ್ನೋತ್ತರ ಮುಗಿಯುತ್ತದೆ. ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಹಲವಾರು ಪಾಠಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಪಾಠದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.